ಒಲಿಂಪಿಕ್ಸ್ನ ಇತಿಹಾಸ 2800 ವರ್ಷಗಳಷ್ಟು ಹಳೆಯದು ಅಂದರೆ ನಂಬ್ತೀರಾ? ಆ್ಯಂಡ್ ಇಷ್ಟು ಹಳೆಯದಾದರೂ ಸಹ ಇದನ್ನು 1500 ವರ್ಷಗಳ ಕಾಲ ಸ್ಟಾಪ್ ಮಾಡಿದ್ರು ಅಂದರೆ ಖಂಡಿತವಾಗಿಯೂ ನೀವುಗಳು ನಂಬಲ್ಲ. ಸೊ ನಮಸ್ಕಾರ ಕರುನಾಡು. ಇವತ್ತಿನ 3 ಮಿನಿಟ್ಸ್ ಮಾಹಿತಿ ಒಲಿಂಪಿಕ್ಸ್ನ ಒರಿಜಿನ್ ಬಗ್ಗೆ. ಒಲಿಂಪಿಕ್ಸ್ ಅಂದರೆ ನಮಗೆಲ್ಲ ಸಡನ್ನಾಗಿ ನೆನಪಾಗೋದು ನೀರಜ್ ಚೋಪ್ರಾ, ಅಭಿನವ್ ಬಿಂದ್ರಾ, ಮೇರಿ ಕಾಮ್, ಸೈನಾ ನೆಹ್ವಾಲ್, ಪಿ ವಿ ಸಿಂಧು, ಹೀಗೆ ಈ ಲಿಸ್ಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈ ಒಲಿಂಪಿಕ್ ಗೇಮ್ಸಲ್ಲಿ ಗೋಲ್ಡನ್ ತಾನೇ ಅಲ್ಲ, ಸಿಲ್ವರ್ ಅಥವಾ ಬ್ರಾನ್ಸ್ ಯಾವುದಾದ್ರೂ ಒಂದು ಮೆಡಲ್ ಬಂದರೂ ಸಹ ಆಯಾ ಕಂಟ್ರಿಗೆ ಅದು ತುಂಬಾ ಪ್ರೆಸ್ಟೀಜಿಯಸ್ ವಿಷಯ ಆಗಿರುತ್ತೆ. ಈ ಒಲಿಂಪಿಕ್ ಒರಿಜಿನೇಟ್ ಹೇಗೆ ಆಯಿತು ಅನ್ನೋದೇ ಒಂದು ಸೂಪರ್ ಸ್ಟೋರಿ. ಕೇಳಿ ಹೇಳ್ತೀನಿ. ಸಾವಿರಾರು ವರ್ಷಗಳಿಂದ ಗ್ರೀಕ್ ಟೌನ್ ಆದ ಒಲಿಂಪಿಯಾದಲ್ಲಿ ಅಲ್ಲಿರುವ ಜನರು ತಮ್ಮ ದೇವರಾದಂತಹ ಜಿಯೋಸ್ರನ್ನು ಗೌರವಿಸೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದಂತಹ ಟ್ರೆಡಿಷನಲ್ ಉತ್ಸವ ಇಂದು ಭೂಮಿ ಮೇಲಿನ ಗ್ರೇಟೆಸ್ಟ್ ಶೋ ಆಫ್ ಗೇಮಿಂಗ್ ಎಕ್ಸಲೆನ್ಸ್ ದ ಒಲಿಂಪಿಕ್ಸ್ ಆಗಿದೆ. 776 BCಲಿ ಫಸ್ಟ್ ನೋನ್ ಒಲಿಂಪಿಕ್ಸ್ನ ಆಯೋಜಿಸಿದ್ರು. ಗೇಮ್ಸ್ನ ಯಾಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಕಾಂಪಿಟೇಷನ್ಸ್ ಇಂದ ಶ್ರೇಷ್ಠತೆ ಬೆಳೆಯುತ್ತೆ ಅಂತ ಗ್ರೀಕ್ಸ್ ನಂಬಿದ್ರು. ಸೊ ಅಥ್ಲೆಟಿಕ್ಸ್ಗಳು ತಮ್ಮ ಏನ್ಷಿಯಂಟ್ ಗ್ರೀಕ್ ಗಾಡ್ ಆದಂತಹ ಜಿಯೋಸ್ರನ್ನು ಗೌರವಿಸೋದಕ್ಕೆ ಅಂತ ಕಾಂಪೀಟ್ ಮಾಡ್ತಾ ಇದ್ರು. ಸ್ಪೋರ್ಟ್ಸ್ ಜೊತೆಗೆ ಮ್ಯೂಸಿಕ್, ಸಿಂಗಿಂಗ್ ಆ್ಯಂಡ್ ಪೊಯಿಟ್ರಿನೂ ಸಹ ಆಯೋಜಿಸ್ತಿದ್ರಂತೆ. ಮೊದಲ 13 ಒಲಿಂಪಿಕ್ ಗೇಮ್ಸ್ ಏನಿದೆ ಅದರಲ್ಲಿ ಬರೀ ಒಂದೇ ಇವೆಂಟ್ನ ಅಂದರೆ ರನ್ನಿಂಗ್ ಅಥವಾ ಫುಟ್ ರೇಸ್ ಏನಿದೆ ಅದನ್ನು ಫೀಚರ್ ಮಾಡಿದ್ರು. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಎಕ್ಸೈಟಿಂಗ್ ಕಂಟೆಸ್ಟ್ಗಳನ್ನ ಆ್ಯಡ್ ಮಾಡಿದ್ರು, ಲೈಕ್ ಬಾಕ್ಸಿಂಗ್, ಚಾರಿಯಟ್ ರೇಸಿಂಗ್ ಇತ್ಯಾದಿ. ರನ್ನಿಂಗ್ ಪ್ಲಸ್ ಜಂಪಿಂಗ್ ಪ್ಲಸ್ ರೆಸ್ಲಿಂಗ್ ಪ್ಲಸ್ ಜಾವ್ಲಿನ್ ಥ್ರೋಯಿಂಗ್ ಆ್ಯಂಡ್ ಹರ್ಲಿಂಗ್ನ ಕಂಬೈನ್ ಮಾಡಿ ಪೆಂಟೆಥ್ಲಾನ್ ಅಂತ ಕರಿತಾ ಇದ್ರು. ಆ್ಯಂಡ್ ಇದರಿಂದ ಇನ್ಸ್ಪೈರ್ ಆಗಿ ವರ್ಲ್ಡ್ ಕ್ಲಾಸ್ ಕಾಂಪಿಟೇಷನ್ ಸ್ಟಾರ್ಟ್ ಆಯಿತು. ಸ್ಟಾರ್ಟಿಂಗಲ್ಲಿ ಬರೀ ಗಂಡಸರಿಗೆ ಮಾತ್ರ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಇರ್ತಾ ಇತ್ತು. ಬಟ್ ಮಹಿಳೆಯರಿಗೆ ಅಂತಾನೆ ಸಣ್ಣ ಫೆಸ್ಟಿವಲ್ಸ್ನ ಒಲಿಂಪಿಯಾದಲ್ಲಿ ಆಯೋಜಿಸ್ತಿದ್ರು. ಇಲ್ಲಿ ಗ್ರೀಕ್ ಗಾಡ್ ಆದ ಜಿಯೋಸ್ ರವರ ಸಂಗಾತಿಯಾದ ಹೀರಾರಿಗೆ ಇದನ್ನ ಡೆಡಿಕೇಟ್ ಮಾಡಿದ್ರು. ಫಸ್ಟ್ ಒಲಿಂಪಿಕ್ ಚಾಂಪಿಯನ್ ಯಾರು ಅಂತ ಗೊತ್ತಾ? 776 BCಯಲ್ಲಿ ನಡೆದಂತಹ ಒಲಿಂಪಿಕ್ಸ್ ಅಲ್ಲಿ ಕೊರಾಬಸ್ ಅನ್ನೋ ಬೇಕ್ರಿ ಅವರು ಫಸ್ಟ್ ಚಾಂಪಿಯನ್ ಆಗಿ ಹೊರಹೊಮ್ತಾರೆ. ಈ ಕಾಂಪಿಟೇಷನ್ ಆಗಲೇ ಇಷ್ಟು ಇಂಪಾರ್ಟೆಂಟ್ ಆಗಿತ್ತು ಅಂದರೆ 722 BCಲಿ ಆರ್ಸಿಪಸ್ ಅನ್ನೋ ಚಾಂಪಿಯನ್ ಸ್ಪೀಡಾಗಿ ಓಡಬೇಕು ಅಂತ ತಾವು ಹಾಕೊಂಡಿರುವಂತಹ ಬಟ್ಟೆನೇ ಕಳಿಸಿ ಓಡೋಕೆ ಸ್ಟಾರ್ಟ್ ಮಾಡಿದ್ರಂತೆ. ಆ್ಯಂಡ್ ಗ್ರೀಕರ ಟ್ರೆಡಿಷನ್ ಆದಂತಹ ನಗ್ನವಾಗಿ ಸ್ಪರ್ಧೆ ಮಾಡೋದನ್ನು ಇವರಿಂದನೇ ಸ್ಟಾರ್ಟ್ ಆಗಿದ್ದು. ಎಲ್ಲ ಒಳ್ಳೆಯ ವಿಷಯಗಳು ಒಂದಲ್ಲ ಒಂದಿನ ಕೊಳ್ಳೋ ಹಾಗೆ 391 ADಯಲ್ಲಿ ಕ್ರಿಶ್ಚಿಯನ್ ರೋಮನ್ ದೊರೆ ಆದಂತಹ ಥಿಯೋಡೋಸಿಯಸ್ I ಹಿಂದೆ ನಡೆದಿದ್ದಂತಹ ಎಲ್ಲ ಆಚರಣೆಗಳನ್ನ ಬ್ಯಾನ್ ಮಾಡಿದರು. ಸೊ ಇದರಿಂದಾಗಿ ವಿಶ್ವದಾದ್ಯಂತ ಒಲಿಂಪಿಕ್ ಗೇಮ್ಸ್ಗೆ ಎಲ್ಲರೂ ಬೇಸರದ ವಿದಾಯವನ್ನು ಹೇಳಿದರು. ಬಟ್ ಒಳ್ಳೆಯದನ್ನು ತುಣಿಯೋಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆ ಪ್ರತ್ಯಕ್ಷ ಎಕ್ಸಾಂಪಲ್ ಒಲಿಂಪಿಕ್ ಗೇಮ್ಸ್. ಬಿಕಾಸ್ 1500 ವರ್ಷಗಳ ನಂತರ ಅಂದರೆ 1896 ಅಲ್ಲಿ ಮಾಡರ್ನ್ ಒಲಿಂಪಿಕ್ಸ್ನ ಗ್ರೀಸ್ನ ಅಥೆನ್ಸಲ್ಲಿ ಪುನರಾರಂಭಿಸಿದ್ರು. ಆ್ಯಂಡ್ 1924 ವಿಂಟರ್ ಒಲಿಂಪಿಕ್ಸ್ನ ಇಂಟ್ರೊಡ್ಯೂಸ್ ಮಾಡಿದರು. ಸೊ ಈಗ 2 ವರ್ಷಗಳಿಗೊಮ್ಮೆ ಸಮ್ಮರ್ ಆ್ಯಂಡ್ ವಿಂಟರ್ ಒಲಿಂಪಿಕ್ಸ್ನ ಆಲ್ಟರ್ನೇಟ್ ಆಗಿ ಆಯೋಜಿಸ್ತಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ವರ್ಲ್ಡ್ ಕ್ಲಾಸ್ ಅಥ್ಲೆಟಿಕ್ಸ್ಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಬಿಲಿಯನ್ಸ್ ಆಫ್ ಫ್ಯಾನ್ಸ್ಗಳನ್ನ ಇದು ಯುನೈಟ್ ಮಾಡ್ತಾ ಇದೆ. 2024 ನಡೀತಿರುವ ಪ್ಯಾರಿಸ್ ಒಲಿಂಪಿಕ್ಸಲ್ಲಿ ನಮ್ಮ ಭಾರತಕ್ಕೆ ಜಾಸ್ತಿ ಮೆಡಲ್ಸ್ಗಳು ಬರಲಿ ಅಂತ ಹೇಳ್ತಾ ಒಲಿಂಪಿಕ್ಸ್ನ ಸ್ಲೋಗನ್ ಆದ ಸಿಟಿಯಸ್, ಆಲ್ಟಿಯಸ್ ಆ್ಯಂಡ್ ಫೋರ್ಟಿಯಸ್ ಅಂದರೆ ಫಾಸ್ಟರ್, ಹೈಯರ್ ಆ್ಯಂಡ್ ಸ್ಟ್ರಾಂಗರ್. ಚೀರ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಶುಭ ದಿನ.